ಈ ಬೆಂಗಳೂರಲ್ಲಿ ಮಳೆ ಶುರುವಾಯಿತು ಅಂದರೆ ಸಾಕು, ಹಲವರ ಮನೆಗಳಲ್ಲಿ ಶುರುವಾಗೋದು ಒಂದೇ ಸಮಸ್ಯೆ: ಲೀಕೇಜ್ ಲೀಕೇಜ್ ಲೀಕೇಜ್. ಟೆರೆಸ್ ಲೀಕು, ಬಾತ್ರೂಮ್ ಲೀಕು, ವಾಲ್ ಡ್ಯಾಂಪ್ನೆಸ್ಸು, ಸೀಲಿಂಗ್ನಿಂದ ನೀರು ತೊಟ್ಟಿಕೋದು ಅಂತ ಹೇಳ್ತೀವಿ. ಆಗ ನಾವು ಏನು ಮಾಡಬೇಕಾಗುತ್ತೆ? ಯಾರಾದರೂ ವಾಟರ್ ಪ್ರೂಫ್ ಕಾಂಟ್ರಾಕ್ಟ್ರಿಂದ ಕರೆಸ್ತೀವಿ, 5,000 to 10,000 ಖರ್ಚು ಮಾಡ್ತೀವಿ, ವಾಟರ್ ಪ್ರೂಫಿಂಗ್ ಮಾಡಿಸ್ತೀವಿ. ಆದರೆ ಮುಂದಿನ ಮಳೆ ಅಂತ ಬಂದಾಗ ಮತ್ತೆ ಅದೇ ಕತೆ. ಪ್ರಾಬ್ಲಮ್ಮು ವಾಟರ್ ಪ್ರೂಫಿಂಗ್ ಪ್ರಾಡಕ್ಟ್ನಲ್ಲ, ವಾಟರ್ ಪ್ರೂಫಿಂಗ್ ಮಾಡುವ ವಿಧಾನದಲ್ಲಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಟೆರೆಸ್ಸು ಮತ್ತು ಬಾತ್ರೂಮ್ನ ವಾಟರ್ ಪ್ರೂಫಿಂಗನ್ನು ಸರಿಯಾಗಿ ಯಾವ ರೀತಿ ಮಾಡಬೇಕು, ಯಾವ ತಪ್ಪನ್ನು ಮಾಡಬಾರ್ದು, ಯಾವ ಪ್ರಾಡಕ್ಟನ್ನು ಬಳಸಬೇಕು ಮತ್ತು ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನ ಸಿಂಪಲ್ಲಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂತಂದರೆ ಒಂದು ಸಣ್ಣ ಮಿಸ್ಟೇಕು ನಿಮ್ಮ ಲಕ್ಷಾಂತರ ರೂಪಾಯಿನ ಇನ್ವೆಸ್ಟ್ಮೆಂಟನ್ನು ಹಾಳು ಮಾಡುತ್ತೆ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮ್ಮ ಮನೆಯಲ್ಲಿ ಲೀಕ್ ಸಮಸ್ಯೆ ಇದೆಯಾ? ಎ, ಹೌದು, ಈಗಾಗಲೇ ಇದೆ. ಬಿ, ಇಲ್ಲ, ಮುಂದೆ ಬರದಂತೆ ತಿಳ್ಕೊಳ್ಳೋಕ್ಕೋಸ್ಕರ ನೋಡ್ತಾ ಇದ್ದೀನಿ. ಕಮೆಂಟ್ನಲ್ಲಿ ಎ ಅಥವಾ ಬಿ ಅಂತ ಟೈಪ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇ ವಿಚಾರ, ವಾಟರ್ ಪ್ರೂಫಿಂಗ್ ಯಾಕೆ ಫೇಲ್ ಆಗುತ್ತೆ? ಹೆಚ್ಚಿನ ಜನರು ಮಾಡುವಂಥ ದೊಡ್ಡ ತಪ್ಪು ಏನು ಅಂತಂದರೆ, ನೀರು ಬರ್ತಾ ಇರುವಂಥ ಜಾಗದ ಮೇಲೆ ನೇರವಾಗಿ ಕೋಟಿಂಗ್ ಹಾಕ್ಬಿಡ್ತಾರೆ. ಆದರೆ ಲೀಕ್ ಅನ್ನೋದು ಪ್ರಾಬ್ಲಮ್ ಅಲ್ಲ, ಅದು ಒಂದು ಸಿಂಪ್ಟಮ್ ಮಾತ್ರ. ಒರಿಜಿನಲ್ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಸ್ಲ್ಯಾಬ್ ಕ್ರಾಕ್ನಿಂದ, ರಾಂಗ್ ಸ್ಲೋಪ್ನಿಂದ, ಡ್ರೈನೇಜ್ ಔಟ್ಲೆಟ್ ಇಶ್ಯೂನಿಂದ ಹಿಡಿದು ಟೈಲ್ಸ್ ಜಾಯಿಂಟ್ ಇರುತ್ತಲ್ಲ ಆ ಥರ ಡ್ಯಾಮೇಜ್ಗಳು, ವಾಲ್ ಜಂಕ್ಷನ್ ಗ್ಯಾಪ್ಗಳು, ಇವುಗಳೆಲ್ಲ ಸರಿಪಡಿಸಿಲ್ಲ ಅಂತಂದರೆ ವಾಟರ್ ಪ್ರೂಫಿಂಗ್ ಎಷ್ಟೇ ಮಾಡಿದ್ರೂ ಕೂಡ ಅದು 1 ಅಥವಾ 2 ಸೀಸನ್ ಆದಮೇಲೆ ಲೀಕೇಜ್ ಖಂಡಿತ ಶುರುವಾಗುತ್ತೆ. ಇನ್ನೊಂದು ಕಾಮನ್ ಮಿಸ್ಟೇಕ್ ಏನು ಅಂತಂದರೆ, ನಾವು ಸರ್ಫೇಸನ್ನು ಸರಿಯಾಗಿ ಕ್ಲೀನ್ ಮಾಡದೆ ಕೋಟಿಂಗ್ ಹಾಕೋದು. ಡಸ್ಟು, ಓಲ್ಡ್ ಪೇಂಟ್ ಮೇಲೆ ವಾಟರ್ ಪ್ರೂಫಿಂಗ್ ಡೈರೆಕ್ಟಾಗಿ ಮಾಡಿದ್ರೆ ಬಾಂಡಿಂಗ್ ಖಂಡಿತ ಆಗಲ್ಲ, ಹಣ ಖರ್ಚು, ರಿಸಲ್ಟ್ ಝೀರೋ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ನಾವು ಟೆರೆಸ್ ವಾಟರ್ ಪ್ರೂಫಿಂಗ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಮೊದಲೇ ಸ್ಟೆಪ್ ಏನು ಅಂತಂದರೆ, ಟೆರೆಸ್ನ ಸಂಪೂರ್ಣವಾಗಿ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ಕ್ರ್ಯಾಕ್ ಇದೆಯಾ, ಡ್ರೈನ್ ಔಟ್ಲೆಟ್ಟು ಬ್ಲಾಕ್ ಆಗಿದೆಯಾ, ಪ್ಯಾರಾಪಿಟ್ ವಾಲ್ ಜಾಯಿಂಟಲ್ಲಿ ಓಪನ್ ಇದೆಯಾ, ಈ ಎಲ್ಲವನ್ನು ಚೆಕ್ ಮಾಡಲೇಬೇಕಾಗುತ್ತೆ. ಎರಡನೇ ಸ್ಟೆಪ್ಪು, ಕ್ರ್ಯಾಕು ಮೊದಲೇ ಇದ್ದರೆ ಅದನ್ನು ರಿಪೇರಿ ಮಾಡಬೇಕಾಗುತ್ತೆ. ಕ್ರ್ಯಾಕ್ ಮೇಲೆ ಕೋಟಿಂಗ್ ಹಾಕೋದು ಸೊಲ್ಯೂಷನ್ ಅಲ್ಲ, ಕ್ರ್ಯಾಕ್ನ ಟ್ರೀಟ್ ಮಾಡಿದ ನಂತರ ನಾವು ವಾಟರ್ ಪ್ರೂಫಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ನ ಪ್ರಾಪರ್ ಸ್ಲೋಪ್ ಅಂತ ಹೇಳ್ತೀವಿ. ಟೆರೆಸ್ ಮೇಲೆ ನೀರು ನಿಂತರೆ ಯಾವ ರೀತಿ ವಾಟರ್ ಪ್ರೂಫಿಂಗ್ ಮಾಡಿದ್ರೂ ಕೂಡ ಫೇಲ್ ಆಗುತ್ತೆ. ವಾಟರ್ ಪ್ರೂಫಿಂಗ್ನ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತಂದರೆ ಸ್ಟ್ಯಾಂಡಿಂಗ್ ವಾಟರ್. ಡ್ರೈನೇಜ್ ಕಡೆ ಪ್ರಾಪರ್ ಸ್ಲೋಪ್ ಇರಲೇಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರೈಮರ್ ಬಗ್ಗೆ ಹೇಳ್ತೀನಿ. ಹೆಚ್ಚಿನ ಕಾಂಟ್ರಾಕ್ಟ್ಗಳು ಸ್ಕಿಪ್ ಮಾಡೋದು ಏನು ಅಂತಂದರೆ ಇದನ್ನೇ. ಇಲ್ಲಿ ಪ್ರೈಮರ್ ಬಾಂಡಿಂಗ್ನ ತುಂಬ ಹೆಚ್ಚು ಮಾಡುತ್ತೆ. ಪ್ರೈಮರ್ ಇಲ್ಲದೆ ಕೋಟ್ ಏನಾರು ಮಾಡಿದ್ರೆ ಕೆಲವೇ ತಿಂಗಳಲ್ಲಿ ಆ ವಾಟರ್ ಪ್ರೂಫಿಂಗು ಪೀಲ್ ಔಟ್ ಆಗುತ್ತೆ. ಮುಂದೆ ಸ್ಟೆಪ್ಪು ವಾಟರ್ ಪ್ರೂಫಿಂಗ್ ಕೋಟಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಕ್ವಾಲಿಟಿ ಪ್ರಾಡಕ್ಟನ್ನೇ ಬಳಸಬೇಕು. ಒಂದು ಕೋಟ್ ಮಾಡಿದ್ರೆ ವಾಟರ್ ಪ್ರೂಫಿಂಗ್ ಖಂಡಿತ ಆಗೋದೇ ಇಲ್ಲ. ಮಿನಿಮಮ್ 2 ಕೋಟ್ಸ್ ಮಾಡಲೇಬೇಕು. ಮೊದಲ ಕೋಟು ಕಂಪ್ಲೀಟ್ ಡ್ರೈ ಆದ ನಂತರನೇ ಎರಡನೇ ಕೋಟ್ ಮಾಡಬೇಕು. ನಮ್ಮ ಪ್ಯಾರಾಪೆಟ್ ವಾಲ್ಗಳಲ್ಲಿ ವಾಲ್ ಜಾಯಿಂಟು, ಪೈಪ್ ಔಟ್ಲೆಟು, ಡ್ರೈನ್ ಏರಿಯಾ ಇವುಗಳಲ್ಲಿ ಎಕ್ಸ್ಟ್ರಾ ಅಟೆನ್ಷನ್ನ ನಾವು ಕೊಡಬೇಕಾಗುತ್ತೆ. ಮುಂದಿನ ಸ್ಟೆಪ್ಪು ಕ್ಯೂರಿಂಗ್ ಅಂತ ಹೇಳ್ತೀವಿ. ನಾವು ವಾಟರ್ ಪ್ರೂಫಿಂಗ್ ಅಂತ ಆದಮೇಲೆ ಕ್ಯೂರಿಂಗ್ ಬೇಕೇ ಬೇಕು. ಈ ಸ್ಟೇಜನ್ನು ಸ್ಕಿಪ್ ಮಾಡಿದ್ರೆ ಅಥವಾ ಸರಿಯಾಗಿ ಮಾಡಿಲ್ಲ ಅಂದರೆ ಪೂರ್ತಿ ಕೆಲಸ ಆದ ನಂತರ ಕ್ವಾಲಿಟಿ ಖಂಡಿತ ಕಡಿಮೆ ಆಗುತ್ತೆ. ವಾಟರ್ ಪ್ರೂಫಿಂಗ್ ಏನೋ ಮಾಡ್ತೀವಿ ನಿಜ, ಕಾಸ್ಟ್ ಎಷ್ಟಾಗ್ಬೋದು? ಇವತ್ತು ಬೆಂಗಳೂರು ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ವಾಟರ್ ಪ್ರೂಫಿಂಗ್ ಕಾಸ್ಟ್ಗೆ ಸುಮಾರು 40 to 120 ರೂಪಾಯಿ ತನಕ ಪರ್ ಸ್ಕ್ವೇರ್ ಫೀಟ್ ಮೇಲೆ ಹೋಗುತ್ತೆ. ಮೆಟೀರಿಯಲ್ಲು ಮತ್ತು ಸಿಸ್ಟಮ್ ಮೇಲೆ ಕಾಸ್ಟು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, ಬಾತ್ರೂಮ್ ವಾಟರ್ ಪ್ರೂಫಿಂಗ್. ನಾವೀಗ ಬಾತ್ರೂಮ್ ಬಗ್ಗೆ ಮಾತಾಡೋಣ. ಹೆಚ್ಚಿನ ಜನ ಒಂದು ಮಿಸ್ಕನ್ಸೆಪ್ಷನ್ ಇಟ್ಕೊಂಡಿರ್ತಾರೆ. ಏನು ಅಂದರೆ ಬಾತ್ರೂಮ್ ವಾಟರ್ ಪ್ರೂಫಿಂಗು ಟೈಲ್ಸ್ ಮೇಲೆ ಮಾಡಬೇಕು ಅಂತ. ಅದು ಖಂಡಿತ ತಪ್ಪು. ವಾಟರ್ ಪ್ರೂಫಿಂಗ್ ಯಾವಾಗಲೂ ಟೈಲ್ಸ್ ಕೆಳಭಾಗ ಮಾಡಬೇಕಾಗುತ್ತೆ. ಅದು ಪ್ರೊಫೆಷನಲ್ ಮೆಥಡ್. ಬಾತ್ರೂಮ್ ಪ್ರೊಸೆಸಲ್ಲಿ ಏನು ಅಂದರೆ ಓಲ್ಡ್ ಸರ್ಫೇಸ್ನ ಯಾವಾಗಲೂ ಕ್ಲೀನ್ ಮಾಡಬೇಕು, ಕ್ರ್ಯಾಕ್ಸನ್ನ ರಿಪೇರ್ ಮಾಡಬೇಕು, ಪ್ರಾಪರ್ ಸ್ಲೋಪನ್ನು ಕೊಡಲೇಬೇಕು. ಆಮೇಲೆ ವಾಟರ್ ಪ್ರೂಫಿಂಗ್ ಮೆಂಬ್ರೇನ್ಸ್ ಅಪ್ಲೈನ ಮಾಡಲೇಬೇಕಾಗುತ್ತೆ. ಕಾರ್ನರ್ ಮತ್ತು ಜಾಯಿಂಟ್ಗಳಲ್ಲಿ ರೀನ್ಫೋರ್ಸ್ಮೆಂಟು ಸರಿಯಾಗಿ ಮಾಡ್ಕೋಬೇಕು. ಇದೆಲ್ಲ ಮಾಡೋದನ್ನು ಕೂಡ ಪಾಂಡಿಂಗ್ ಟೆಸ್ಟ್ ಅಂತ ಮಾಡಬೇಕಾಗುತ್ತೆ. ಪಾಂಡಿಂಗ್ ಟೆಸ್ಟ್ ಅಂದರೆ ಏನು? ಟೈಲ್ಸ್ ಹಾಕೋಕ್ಕೆ ಮುಂಚೆ ಬಾತ್ರೂಮ್ನ ಈ ಸಂಕನ್ ಪೋರ್ಷನ್ ಅಂತ ಏನೇನು ಹೇಳ್ತೀವಲ್ವ, ಅಲ್ಲಿ ನೀರನ್ನು ತುಂಬಿಡಬೇಕಾಗುತ್ತೆ. ಒಂದು 24 to 48 ಗಂಟೆ ತನಕ ಇಟ್ಟರೆ ಲೀಕ್ ಇದೆಯಾ ಅಥವಾ ಇಲ್ಲ ಅನ್ನೋದು ಚೆಕ್ ಮಾಡ್ಬೋದು. ಈ ಟೆಸ್ಟನ್ನು ಸ್ಕಿಪ್ ಮಾಡಿದ್ರೆ ನಂತರ ಟೈಲ್ಸ್ ತೆಗೆದುಹಾಕಿ ಮತ್ತೆ ಕೆಲಸ ಮಾಡಬೇಕಾದ ಸಂದರ್ಭ ಬರುತ್ತೆ. ಇಲ್ಲಿ ನಾವು ಸಂಕನ್ ಅಂತ ಮಾಡಬೇಕಾದ್ರೆ ಪ್ರಾಪರ್ ವಾಟರ್ ಪ್ರೂಫಿಂಗ್ ಮಾಡಿರ್ತೀವಿ, ಜೊತೆಗೆ ಸ್ಲೋಪ್ ಕೊಟ್ಟಿರ್ತೀವಿ.
ಆ ಸ್ಲೋಪ್ ಕೊಡಬೇಕಾದ್ರೆ ಸ್ಲೋಪ್ ಎಂಡ್ ಪಾಯಿಂಟಲ್ಲಿ ಒಂದು ಪೈಪನ್ನು ಇಡಬೇಕಾಗತ್ತೆ. ಯಾಕೆಂದರೆ ಎಕ್ಸಸ್ ಆಫ್ ವಾಟ್ರು ಹೊರಗಡೆ ಹೋಗಬೇಕು. ಈ ರೂಫ್ಗಳ ಮೇಲೆ ಯಾವಾಗಲೂ ಅದು ಸಂಕನ ಆಗಿರ್ಬೋದು, ರೂಫ್ ಆಗಿರ್ಬೋದು, ನೀರು ನಿಂತಾಗ ಲೀಕೇಜಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಪೈಪ್ ಕೊಟ್ಟರೆ ಬಾತ್ರೂಮ್ ಒಳಗಡೆ ಬಂದಂತಹ ಟೈಲ್ಸ್ ಜಾಯಿಂಟ್ ಮುಖಾಂತರ ಬಂದಂತಹ ಎಕ್ಸಸ್ ವಾಟ್ರು ಆಚೆ ಕಡೆ ಹೋಗುತ್ತೆ. ಟೈಲ್ಸ್ ಲೇಯಿಂಗ್ ಮಾಡಬೇಕಾದ್ರೆ ನಾರ್ಮಲ್ ಸಿಮೆಂಟ್ ಬದಲು ಕ್ವಾಲಿಟಿ ಟೈಲ್ಸ್ ಅಡೇಸಿವ್ ಬಳಸೋದು ಉತ್ತಮ. ಗ್ರೋಟಿಂಗ್ಗೆ ಎಪಾಕ್ಸಿ ಗ್ರೋಟ್ ಬಳಸಿದ್ರೆ ವಾಟರ್ ರೆಸಿಸ್ಟೆನ್ಸು ಮತ್ತು ಡ್ಯೂರಬಿಲಿಟಿ ಎರಡೂ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನಿಮ್ಗೆ ಇದರಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಕನ್ಸ್ಟ್ರಕ್ಷನ್, ವಾಸ್ತು, ಹೌಸ್ ಪ್ಲ್ಯಾನಿಂಗ್ ಮತ್ತು ಪ್ರಾಕ್ಟಿಕಲ್ ಸೈಟ್ ನಾಲೆಡ್ಜ್ ಬಗ್ಗೆ ಯಾವುದೇ ರೀತಿಯಾದಂಥ ವಿಡಿಯೋಗಳು ಬೇಕು ಅಂತಿದ್ದರೆ ನಮ್ಮ ಕಮಲಾರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಈ ವಿಡಿಯೋ ಇನ್ನೊಬ್ಬರಿಗೆ ರೀಚ್ ಆಗೋ ಹಾಗೆ ಶೇರ್ ಮಾಡಿ. ನಮ್ಮ ಮುಂದಿನ ಪಾಯಿಂಟು ವಾಲ್ ಸೀಪೇಜ್ ಅಂತ ಹೇಳ್ತೀವಿ. ಇದನ್ನು ನಾವು ಯಾವಾಗಲೂ ಇಗ್ನೋರ್ ಮಾಡಲೇಬಾರ್ದು. ವಾಲು ಡ್ಯಾಂಪ್ ಆಗ್ತಾಯಿದೆ, ಪೇಂಟ್ ಪೀಲ್ ಆಗ್ತಾಯಿದೆ ಅಂದರೆ ಇದನ್ನು ಸಣ್ಣ ಪ್ರಾಬ್ಲಮ್ ಅಂತ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಈ ವಾಲ್ಗಳ ಮುಖಾಂತರ ನಮಗೆ ದೀರ್ಘಕಾಲ ಮಾಯಿಶ್ಚರ್ ಒಳಗಡೆ ಅಂತ ಹೋದರೆ ಈ ರೀನ್ಫೋರ್ಸ್ಮೆಂಟ್ ಸ್ಟೀಲ್ ಅಂತ ಇರುತ್ತಲ್ಲ, ಅದು ರಸ್ಟ್ ಸ್ಟಾರ್ಟ್ ಆಗುತ್ತೆ. ಸ್ಟೀಲ್ ರಸ್ಟ್ ಆದಾಗ ಎಕ್ಸ್ಪೆಂಡ್ ಆಗಿ ಕಾಂಕ್ರೀಟು ಕ್ರ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಫ್ಯೂಚರ್ನಲ್ಲಿ ಒಂದು ದೊಡ್ಡ ರಿಪೇರಿಗೆ ಕಾಸ್ಟ್ಗೆ ಕಾರಣ ಆಗ್ಬೋದು. ಆದ್ದರಿಂದ ವಾಲ್ ಸೀಪೇಜ್ ಕಂಡ ತಕ್ಷಣ ಆ ಸೋರ್ಸ್ನ ಫೈನ್ ಮಾಡಿ ಫಿಕ್ಸ್ ಮಾಡಬೇಕಾಗುತ್ತೆ. ನಿಮಗೆ ಕೆಲವೊಂದು ಪ್ರಾಕ್ಟಿಕಲ್ ಟಿಪ್ಸು. ಪ್ರತಿ ವರ್ಷ ಮಳೆ ಬರೋಕ್ಕೆ ಮುಂಚೆನೇ ಟೆರೆಸ್ನ ಇನ್ಸ್ಪೆಕ್ಟ್ ಮಾಡಿ, ಡ್ರೈನೇ ಔಟ್ಲೆಟ್ಗಳನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಹೊಸ ಮನೆ ಕಟ್ಟಬೇಕಾದ್ರೇ ವಾಟರ್ ಪ್ರೂಫಿಂಗ್ ಪ್ರಾಪರಾಗಿ ಮಾಡ್ಕೊಳ್ಳಿ. ನೀವು ವಾಟರ್ ಪ್ರೂಫಿಂಗ್ ಮಾಡಿಸ್ಬೇಕಾದ್ರೆ ಅಥವಾ ಮಾಡಿಸಿದ ನಂತರ ನೀವು ವಾರಂಟಿ ಕಾರ್ಡನ್ನ ಕೇಳಿ. ಈ ಚೀಪ್ ಕಾಂಟ್ರಾಕ್ಟ್ಗಳ ಹಿಂದೆ ಯಾವತ್ತೂ ಹೋಗೋದಕ್ಕೆ ಹೋಗಬೇಡಿ. ಕ್ವಾಲಿಟಿ ಕೆಲಸ ಯಾವಾಗಲೂ ಲಾಂಗ್ ಟರ್ಮ್ ಮನಿನ ಸೇವ್ ಮಾಡುತ್ತೆ. ಸ್ನೇಹಿತರೆ, ಕೆಲವೊಂದು ಕಡೆ ಮಾತುಗಳು. ಒಂದು ವಿಷಯ ನೆನಪಿಟ್ಕೊಳ್ಳಿ, ಮನೆ ಕಟ್ಟೋದು ಮಾತ್ರ ಸಾಕಾಗಲ್ಲ, ಆ ಮನೆಯನ್ನು ನೀರಿನಿಂದ ಪ್ರೊಟೆಕ್ಟ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಇವತ್ತು 10,000 ರೂಪಾಯಿ ಖರ್ಚು ಮಾಡಿದ್ರೆ ನಾಳೆ 1,00,000 ರಿಪೇರಿನ ತಪ್ಪಿಸ್ಬೋದು. ನಿಮ್ಮ ಮನೆಯಲ್ಲಿ ಲೀಕೇಜ್ ಸಮಸ್ಯೆ ಅಂತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಬೇಕು ಅಂತಲೂ ಕೂಡ ಕಮೆಂಟ್ಸ್ ಮಾಡಿ. ನಾನು ನಿಮ್ಮ ವನಾಯ್ ಚೇತನ್. ಮುಂದಿನ ಉಪಯುಕ್ತ ಕನ್ಸ್ಟ್ರಕ್ಷನ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.